ಇವತ್ತು ನಾನು ನಿಮ್ಗೊಂದು ಸತ್ಯ ಹೇಳಕ್ ಹೊರಟಿದ್ದೀನಿ. ನೀವು ತಿಂತಿರೋಂತ ಹಣ್ಣು ನಿಮ್ಗೆ ಶಕ್ತಿ ಕೊಡ್ತಿದ್ಯಾ ಅಥವಾ ವಿಷವಾಗಿ ಕನ್ವರ್ಟ್ ಆಗ್ತಿದ್ಯಾ? ಹೌದು, FSSAI ಡಾಟಾ ಪ್ರಕಾರ ಭಾರತದಲ್ಲಿ ಇವತ್ತು ಕೂಡ ಹಣ್ಣುಗಳು ಮತ್ತೆ ತರಕಾರಿಯಲ್ಲಿ 200ಕ್ಕೂ ಹೆಚ್ಚು ಪೆಸ್ಟಿಸೈಡ್ಸ್ ಮತ್ತೆ ಕೆಮಿಕಲ್ಸ್ ನ ಯೂಸ್ ಮಾಡ್ತಿದ್ದಾರೆ. ಇವತ್ತು ನಾನು ನಿಮ್ಗೆ ಆರ್ಟಿಫಿಷಿಯಲಿ ಹಣ್ಣಾಗಿರುವಂತ ಬಾಳೆಹಣ್ಣು ಯಾವ ತರ ಇರುತ್ತೆ ಮತ್ತೆ ನ್ಯಾಚುರಲ್ ಆಗಿ ಹಣ್ಣಾಗಿರುವಂತ ಬಾಳೆಹಣ್ಣು ಯಾವ ತರ ಇರುತ್ತೆ, ಅದರಿಂದ ಆಗುವಂತ ದುಷ್ಪರಿಣಾಮಗಳೇನು, ಮತ್ತೆ ನೀವು ಮನೇಲಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆರ್ಟಿಫಿಷಿಯಲ್ ಬಾಳೆಹಣ್ಣು ಹೇಗಿರುತ್ತೆ ಅಂತಂದ್ರೆ, ನಿಮ್ಮ ತೊಟ್ಟತ್ರ ಫುಲ್ಲು ಗ್ರೀನ್ ಆಗಿರುತ್ತೆ ಮತ್ತೆ ನೀವು ನೋಡಿದ ತಕ್ಷಣ ಫುಲ್ಲು ಯೆಲ್ಲೋ ಕಲರ್ ಇರುತ್ತೆ. ಇದು ಆಕ್ಚುಲಿ ಆರ್ಟಿಫಿಷಿಯಲಿ ಆಗಿರುವಂತ ಬಾಳೆಹಣ್ಣು. ಕೃತಕವಾಗಿ ಬಾಳೆಹಣ್ಣನ್ನ ಮಾಡೋದಕ್ಕೆ ಈಗಲೂ ಕೂಡ ಬ್ಯಾನ್ ಆಗಿರುವಂತಹ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿರ್ಬೋದು, ಇಥಿಲಿನ್ ಯೂಸ್ ಮಾಡ್ತಿದ್ದಾರೆ. ಇದು ಆಕ್ಚುಲಿ ಅರ್ಸೆನಿಕ್ ಮತ್ತೆ ಫಾಸ್ಫರಿಕ್ ಆಸಿಡ್ ನ ಉತ್ಪತ್ತಿ ಮಾಡುತ್ತೆ. ಇಂಥ ಬಾಳೆಹಣ್ಣು ತಿನ್ನೋದ್ರಿಂದ ನಿಮ್ಮ ಲಿವರ್ ಮತ್ತೆ ನಿಮ್ಮ ನರಮಂಡಲ ಡ್ಯಾಮೇಜ್ ಆಗ್ತಾ ಬರುತ್ತೆ. ಮತ್ತೆ ಇಂಥ ಬಾಳೆಹಣ್ಣಲ್ಲಿ ನಿಜವಾಗ್ಲೂ ವೈಟಮಿನ್ ಎನೂ ಇರಲ್ಲ, ವೈಟಮಿನ್ ಸಿನೂ ಇರಲ್ಲ, ಮತ್ತೆ ಫೈಬರ್ಸ್ ಬೇಗ ಬ್ರೇಕ್ ಡೌನ್ ಆಗೋದ್ರಿಂದ ನೀವು ಬಾಳೆಹಣ್ಣು ತಿಂದಾಗ ಆಕ್ಚುಲಿ ಶುಗರ್ ಸ್ಟೆಬಿಲೈಸ್ ಆಗೋದ್ರ ಬದಲು ನಿಮ್ಮ ಶುಗರ್ ಸ್ಪೈಕ್ ಆಗುತ್ತೆ. ನ್ಯಾಚುರಲ್ ಆಗಿ ಹಣ್ಣು ಮಾಡಿರುವಂತ ಬಾಳೆಹಣ್ಣು ಯಾವ ತರ ಇರುತ್ತೆ, ಆಕ್ಚುಲಿ ತೊಟ್ಟಿಂದ ಅದು ಹಣ್ಣಾಗ್ತಾ ಬರ್ತಿರತ್ತೆ. ಮೇಲ್ಗಡೆ ನಿಮ್ಗೆ ಪ್ಯಾಚಸ್ ಕಾಣಿಸುತ್ತೆ, ಮತ್ತೆ ನೀವ್ ಹತ್ರ ಹೋಗಿದ ತಕ್ಷಣ ಅದರ ಸಿಹಿಯಾದ ಪರಿಮಳ ನಿಮ್ಗೆ ಬರ್ತಿರುತ್ತೆ. ಅಂದ್ರೆ ಅದು ನ್ಯಾಚುರಲ್ ಬಾಳೆಹಣ್ಣು. ಮತ್ತೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಬಾಳೆಹಣ್ಣು ಆಲ್ಮೋಸ್ಟ್ ಹೀಗೆ ಇರುತ್ತಲ್ಲ, ನಾವೇನ್ ಮಾಡ್ಬೇಕು ಅಂತ ಕೇಳ್ತಿರ್ಬೋದು. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಆದಷ್ಟು ಹಸಿರಾಗಿರುವಂತ ಬಾಳೆಕಾಯಿನ ತಗೊಂಡ್ಬಿಟ್ಟು ಮನೇಲಿ ನೀವು ಪೇಪರ್ನ ಕವರ್ ಮಾಡ್ಬಿಟ್ಟು ಅದನ್ನ ಹಣ್ಣು ಮಾಡ್ಕೊಳ್ಳಿ, ಅಥವಾ ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನ ನೀವು ಹಣ್ಣು ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಏನಾದ್ರು ಟ್ರಸ್ಟೆಡ್ ರೈತರು ಸಿಗ್ತಿದ್ದಾರೆ ಅಂತಂದ್ರೆ ಅವರಿಂದ ಬಾಳೆಹಣ್ಣ ಪರ್ಚೇಸ್ ಮಾಡಿ. ಈ ಆರ್ಟಿಫಿಷಿಯಲಿ ಹಣ್ಣಾಗಿರುವಂತ ಬಾಳೆಹಣ್ಣ ತಿನ್ನೋದನ್ನ ಬಿಟ್ಟು ನ್ಯಾಚುರಲ್ ಆಗಿ ಬಾಳೆಹಣ್ಣನ್ನ ಮಾಡ್ಕೊಂಡು ಅಥವಾ ನ್ಯಾಚುರಲ್ ಬಾಳೆಹಣ್ಣನ್ನ ತಿಂದು ಅದರ ಆರೋಗ್ಯಕರ ಬೆನಿಫಿಟ್ಸ್ ನ ತಗೊಳ್ಳಿ. ಮತ್ತೆ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.